ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಏನು ನಾವು ಮನೆಗಳನ್ನು ಬಿಸ್ನೆಸ್ ಮಾಡ್ತಾ ಇದ್ದೀವಲ್ಲ, ಟೀಕ್ವುಡ್ ಅಂದರೆ ಮರದಲ್ಲಿ ಈ ರೀತಿಯಾಗಿ ಮನೆಯನ್ನು ಮಾಡಿಸಿ ಸೇಲ್ ಮಾಡ್ತಾ ಇದ್ದೀವಲ್ಲ, ಈ ಒಂದು ಬಿಸ್ನೆಸ್ಸಲ್ಲಿ ಸಾಕಷ್ಟು ಜನ ಕಸ್ಟಮೈಸೇಷನ್ ಕೂಡ ಕೇಳಿದರು. ಅಂದರೆ ಕಸ್ಟಮೈಸೇಷನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು, ಅಂದರೆ ನಮಗೆ ಬೇಕಾಗಿರೋ ಥರ ಅಂತ ಅಂದ್ಬಿಟ್ಟು ಖಂಡಿತ ಮಾಡ್ಕೊಡ್ತೀವಿ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಒಬ್ಬರು ಕೋಲಾರದವರು, ಉತ್ತರ ಕರ್ನಾಟಕ ಸೈಡ್ ಅವರು ಅನಿಸುತ್ತೆ, ಕೋಲಾರದಲ್ಲಿ ಒಂದು ಸೆಟ್ಲ್ ಆಗಿರಬೇಕು, ಬಟ್ ಸರಿಯಾಗಿ ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಆದರೆ ಅವರು ಬಂದು ರೌಂಡ್ ಶೇಪಲ್ಲಿ ಬೇಕು ರೊಟ್ಟಿ ಮಾಡಲಿಕ್ಕೆ ಅಂತಂದರು. ಕೆಲವರೆಲ್ಲ ಚಪಾತಿ ಮಣೆ ಸಿಗುತ್ತೆ ಅಂತ ಹೇಳಿದರು. ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಏನಂದರೆ ಈ ಮನೆಯಲ್ಲಿ ನಿಮಗೆ ಕಾಸ್ಟ್ಲಿ ಬೀಳುತ್ತೆ, ಅದಕ್ಕೋಸ್ಕರ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಬಟ್ ಬೇಕು ಅಂದರೆ ಖಂಡಿತ ಮಾಡಿಸ್ಕೊಡ್ತೀನಿ. ಇದು ಬಂದು ಅವರು 1.5 ಅಡಿ ದೊಡ್ಡದು ಬೇಕು ಮೇಡಮ್, ದೊಡ್ಡ ರೊಟ್ಟಿಗಳು ಮಾಡಬೇಕು ನಾವು, ಆ ಕಾರಣಕ್ಕೋಸ್ಕರ ದೊಡ್ಡದು ಬೇಕು ಅಂತಿದ್ರು. ಸೊ ಇದು ಬಂದು 1.5 ಅಡಿ ಬಿಡ್ತಿದೆ, ಅದಕ್ಕೋಸ್ಕರ ಇದು 2,500 ರೂಪಾಯಿನ ಬಿದ್ದಿತ್ತು. ಪರವಾಗಿಲ್ಲ, ನಾನು ಲೆಕ್ಕ ಹಾಕ್ಬಿಟ್ಟು ಫಸ್ಟೇ ಹೇಳ್ದೆ ಇಷ್ಟ ಆಗುತ್ತೆ, ಬೇಕಾ ಏನು ನಿಮಗೆ ಅಂತ ಅಂದ್ಬಿಟ್ಟು. ಇಲ್ಲ ಮೇಡಮ್ ಬೇಕು ನಮಗೆ ಅಂತ ಅಂದ್ಬಿಟ್ಟು ಅವ್ರು ಮಾಡಿಸ್ಕೊಂಡ್ರು. ಬಟ್ ಸಕ್ಕದಾಗಿ ಬಂದಿದೆ. ಆ್ಯಕ್ಚುಲಿ ನಮ್ಮ ಮನೆಯಲ್ಲೂ ಕೂಡ ಈ ಥರದ್ದಿಲ್ಲ, ನಾರ್ಮಲ್ ಗ್ರಾನೈಟ್ ಮೇಲೆಲ್ಲ ಚಪಾತಿ ಹೊತ್ಕೊಂಡ್ಬಿಡ್ತಾರೆ. ಬಟ್ ರೆಡಿ ಆದಮೇಲೆ ಗೊತ್ತಾಯ್ತು ನನಗೆ ಎಷ್ಟು ತುಂಬ ಚೆನ್ನಾಗಿ ಬಂದಿದೆ ಅಂದರೆ, ಸಕ್ಕದಾಗಿ ಬಂದಿದೆ. ಇಲ್ಲಿ ಫಿನಿಶಿಂಗ್ ಆಗಿರ್ಬೋದು, ಎಲ್ಲ ಮರನೂ ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ಇದು ವಿತೌಟ್ ಪಾಲಿಷ್ ಆಗಿಲ್ಲ ಇದು, ಏಕೆಂದರೆ ರೊಟ್ಟಿ ಎಲ್ಲ ಮಾಡಿದ್ರೆ ಪಾಲಿಷ್ ಅದು ಕೆಮಿಕಲ್ ಹೊಟ್ಟೆಗೆ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಪಾಲಿಷ್ ಮಾಡಿಸಿಲ್ಲ. ಹಂಗೆ ನೀಟಾಗಿ ರಬ್ ಮಾಡಿಸಿರೋ ಅಂಥದ್ದು. ಪಾಲಿಷ್ ಮಾಡಿಸಷ್ಟೇ ನೀಟಾಗಿ ಕಾಣ್ತಾ ಇದೆ, ಯಾಕಂದರೆ ಮರ ಅಷ್ಟು ನೀಟಾಗಿದೆ, ಆ ಕಾರಣಕ್ಕೋಸ್ಕರ. ಸೊ ರೊಟ್ಟಿ ಮಣೆಗಳು ಕೂಡ ಸಿಗುತ್ತೆ, ಬೇಕಿದ್ದವರು ಮಾಡಿಸ್ಕೊಳ್ಳಿ. ಬಟ್ ನಾರ್ಮಲ್ ನೀವು ಅಂಗಡಿಲಿ ತೊಗೊಳೋದಕ್ಕಿಂತ ಅಂಗಡಿಲಿ ತೊಗೊಳೋದಕ್ಕೂ ಇದಕ್ಕೂ ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ. ಅವಶ್ಯಕತೆ ಇದ್ದರೆ ಮಾತ್ರನೇ ತೊಗೊಳ್ಳಿ. ಬಟ್ ಚೆನ್ನಾಗಿ ಬಂದಿತ್ತಲ್ಲ, ಸೊ ಕಸ್ಟಮೈಸೇಷನು ಸಿಗುತ್ತೆ. ಇದ್ರ ಜೊತೆಗೆ ಇನ್ನೂ ಸಾಕಷ್ಟು ಜನ ಕಸ್ಟಮೈಸೇಷನ್ ಹೇಳಿದರು. ಇದ್ರ ಜೊತೆಗೆ ಕಸ್ಟಮೈಸೇಷನ್ನು ಸಾಕಷ್ಟು ಬೇರೆ ಬೇರೆ ಸೈಜ್ಗಳಲ್ಲೂ ಕೂಡ ಆರ್ಡರ್ ಕೊಟ್ಟಿದ್ದರು. ಸೊ ಇದು ಬಂದು ಆಗಲೇ ನಾನು ತೋರಿಸಿದ್ನಲ್ಲ, ರೊಟ್ಟಿ ಮಾಡಲಿಕ್ಕೆ ಅಂತ ಕೋಲಾರದವ್ರು ಮಾಡಿಸ್ಕೊಂಡಿರೋದು 1.5 ಅಡಿ ಇದೆ. ಇದು ಬಂದು ಇದು ಬ್ಯಾಕ್ ಸೈಡ್ ಕೂಡ ಫುಲ್ ನೀಟಾಗಿ ಪಟ್ಟಿಗಳನ್ನು ಕೊಟ್ಟಿರ್ತೀವಿ ಈ ರೀತಿಯಾಗಿ. ಇನ್ನು ಇದು ಬಿಟ್ಟರೆ ಬೇರೆ ಬೇರೆ ಸೈಜಲ್ಲಿ ಕೂಡ ಮಾಡಿಸ್ಕೊಂಡಿದ್ದಾರೆ. ಇವರು ಬಂದು 2x2, ಏನೋ ಪೂಜೆಗೆ ಬೇಕು ಮೇಡಮ್ ನಮಗೆ 2x2 ಅಂತ ಅಂದ್ಬಿಟ್ಟು, ದೇವ್ರ ಮನೆಗೆ ಅಂತ ಅಂದ್ಬಿಟ್ಟು 2 ಅಡಿಗೆ 2 ಅಡಿ ಮಾಡಿಸ್ಕೊಂಡಿದ್ದಾರೆ. ಇನ್ನು ಇದು ಬಿಟ್ಟರೆ ಇದು ಉಯ್ಯಾಲೆಗೆ ಅಂತ ಮನೆ ಮಾಡಿಸ್ಕೊಂಡಿದ್ದಾರೆ ಇವರು, ಬೆಂಗಳೂರವರು. ಉಯ್ಯಾಲೆಗೆ 1.5 ಅಡಿ 2 ಅಡಿ ಹೇಳಿದರು. ಬಟ್ ಅವ್ರು ಕೊಟ್ಟಂತಹ ದುಡ್ಡಿಗೆ 2.5 ಅಡಿ ಬರ್ತಿತ್ತು. ಕೇಳಿದೆ ಅವ್ರನ್ನ, ಸೊ ಮರ ಏನು ಕಟ್ ಮಾಡಲ್ಲ, ಬೇಕಾ ಮೇಡಮ್ ಮಾಡಿಸ್ಕೊಡ್ಲಾ ಅಂತ. ಮಾಡಿಸ್ಕೊಡಿ ಮೇಡಮ್ ಅಂದರು. ಸೊ 2.5 ಅಡಿ 1.5 ಅಡಿಗೆ ಮಾಡಿಸ್ಕೊಟ್ಟಿರೋವಂಥದ್ದು. ಇದು ಆ್ಯಕ್ಚುಲಿ ಬಂದು 3,000 ರೂಪಾಯಿ ಅಷ್ಟೇ ಕಾಸ್ಟ್ ಆಗಿರೋಂಥದ್ದು. 3,000 ರೂಪಾಯಿಗೆ ಫುಲ್ ಟೀಕ್ವುಡ್. ಇಲ್ಲಿ ಬ್ಯಾಕ್ ಸೈಡ್ ಕೂಡ 3 ಪಟ್ಟಿಗಳನ್ನು ಕೊಟ್ಟು ಗ್ರಿಪ್ ಆಗಿರಲಿ ಅಂತ ಅಂದ್ಬಿಟ್ಟು, ಅಂದರೆ ಲೈಫ್ ಟೈಮ್ ಬಾಳಿಕೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಸೊ ಈ ರೀತಿಯಾಗಿ ರೆಡಿಯಾಗಿದೆ. ಇನ್ನು ಇದು ಬಿಟ್ಟರೆ ಇಲ್ಲಿ ಇವರು ಮೈಸೂರವರೇ, ಮುಂದೆ ಸ್ವಲ್ಪ ಕರ್ವ್ ಶೇಪಲ್ಲಿ ಬೇಕು ಮೇಡಮ್ ಅಂದಿದ್ರು, ಅದು ಕೂಡ ರೆಡಿಯಾಗಿದೆ. ಇನ್ನು ಇದು ಬಂದು 2 ಅಡಿ 2 ಅಡಿ, ಇದು ಕೂಡ ಕಸ್ಟಮೈಸೇಷನ್ ಆರ್ಡರ್ ಕೊಟ್ಟಿದ್ದರು, ಅದಕ್ಕೋಸ್ಕರ ಇದು ರೆಡಿಯಾಗಿದೆ. ಸೊ ಕಸ್ಟಮೈಸೇಷನ್ ಯಾರೆಲ್ಲ ಕೇಳ್ತಿದ್ರಿ ಅವರೆಲ್ಲರಿಗೂ ಕೂಡ ಕಸ್ಟಮೈಸೇಷನ್ ಕೂಡ ಮಾಡಿಕೊಡ್ತಾ ಇದ್ದೀವಿ. ಇನ್ನು ನಾರ್ಮಲ್ ಸೈಜ್ ಬಂದು ಸ್ಟ್ಯಾಂಡರ್ಡ್ ಸೈಜು ಇದಿರುತ್ತೆ. ಇದು 1 ಅಡಿ 1.5 ಅಡಿ ಇರುತ್ತೆ. ಸೊ ಇದಕ್ಕೆ ಬಂದು 1,800 ರೂಪಾಯಿ. ಸೊ ಇದು ಕರೆಕ್ಟ್ ಸ್ಟ್ಯಾಂಡರ್ಡ್ ಸೈಜ್ ಆಗಿರುತ್ತೆ. ಸೊ ಬೇಕಿದ್ದವ್ರು ತಿಳಿಸ್ಬೋದು. ಇದಕ್ಕೂ ಅಷ್ಟೇ ಬ್ಯಾಕ್ ಸೈಡ್ 2 ಪಟ್ಟಿ ಎಲ್ಲ ಇರುತ್ತೆ, ಗ್ರಿಪ್ ಆಗಿರುತ್ತೆ. ಕಂಪ್ಲೀಟಾಗಿ ಪಟ್ಟಿಯಿಂದ ಹಿಡಿದು ಎಲ್ಲವೂ ಕೂಡ ಟೀಕ್ವುಡನ್ನು ಯೂಸ್ ಮಾಡ್ತಿರೋವಂಥದ್ದು, ಬೇರೆ ಮರಗಳನ್ನು ಯೂಸ್ ಮಾಡ್ತಾ ಇರೋದಿಲ್ಲ. ಸೊ ಇದಿಷ್ಟು ಕಸ್ಟಮೈಸೇಷನ್ ಬಗೆಗಿನ ಮಾಹಿತಿಯಾಗಿರುತ್ತೆ. ಯಾರಿಗಾದರೂ ನಾರ್ಮಲ್ ಸ್ಟ್ಯಾಂಡರ್ಡ್ ಸೈಜ್ ಮನೆಗಳೇನಿದೆ, ಈ ಮನೆಗಳಾಗಿರ್ಬೋದು, ಇದು ಊಟ ಮಾಡಲಿಕ್ಕಾಗಿರ್ಬೋದು ಅಥವಾ ಕೆಳಗಡೆ ಕೂತ್ಕೊಳ್ಳೋಕ್ಕಾಗಿರ್ಬೋದು, ಹಿಂದಿನ ಕಾಲ ಸಂಪ್ರದಾಯ ಪಾಲಿಸೋಂಥವ್ರಿಗಾಗಿರ್ಬೋದು ಅಥವಾ ದೇವ್ರ ಮನೆಗಳಿಗೆ ಆಗಿರ್ಬೋದು, ಇದು ಸ್ಟ್ಯಾಂಡರ್ಡ್ ಸೈಜ್ 1 ಅಡಿ 1.5 ಅಡಿ ಇದೆ. ಇದು ಒಂದು 1,800 ರೂಪಾಯಿ ಆಗುತ್ತೆ. ಇದಾದರೂ ತರಿಸ್ಕೊಬೋದು. ಇಲ್ಲ ಕಸ್ಟಮೈಸೇಷನ್ ಬೇಕು ಅಂತಂದರೆ ಬೇರೆ ಸೈಜ್ನಲ್ಲಿ ಕೂಡ ಮಾಡಿಕೊಡ್ತೀವಿ. ಅದರ ಜೊತೆಗೆ ಈ ರೀತಿಯಾಗಿ ಚಪಾತಿ ಮಣೆ ರೊಟ್ಟಿ ಮಣೆ ಬೇಕಿದ್ರೂ ಕೂಡ ಅದನ್ನು ಕೂಡ ಟೀಕ್ವುಡಲ್ಲೇ ಮಾಡಿಕೊಡ್ತೀವಿ. ಇದರ ಜೊತೆಗೆ ಚಾಪಿಂಗ್ ಬೋರ್ಡ್ ಬರ್ತಾಯಿದೆ, ಅಂದರೆ ಟೀಕ್ವುಡ್ನಲ್ಲೇ. ಬೇವೊಂದು ಬಹಳ ಒಳ್ಳೆಯದು ಅಂತ ಹೇಳಿದರು, ಯಾಕಂದರೆ ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ ಇರುತ್ತೆ, ಅದಕ್ಕೋಸ್ಕರ ಬೇವಿನ ಮರದಲ್ಲಿ ಚಾಪಿಂಗ್ ಬೋರ್ಡ್ ಮಾಡೋದು. ಯಾಕಂದರೆ ನಾವು ಬಿದಿರು ಇಲ್ಲಿ ಯೂಸ್ ಮಾಡ್ತಿದ್ದೀವಲ್ಲ, ಅದು ಆ್ಯಕ್ಚುಲಿ ಒಳ್ಳೆಯದಲ್ಲ, ಆ್ಯಕ್ಚುಲಿ ಬಿದಿರದ್ದು ಯೂಸ್ ಮಾಡೋವಂಥದ್ದು. ಅದಕ್ಕೋಸ್ಕರ ಬೇವೊಂದು ಮಾಡಿಸ್ಬೇಕು, ಇಲ್ಲ ಟೀಕ್ವುಡಲ್ಲಿ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಬಟ್ ಬೇವೊಂದು ಏನಾಗುತ್ತೆ, ಹಲ್ಗೆಗಳು ಬರಲ್ಲ, ಅಂದರೆ ಸಿಂಗಲ್ ಪೀಸಲ್ಲಿ ಬರಲ್ಲ, ಅದು ಪಟ್ಟಿನೇ ಜಾಯಿನ್ ಮಾಡಬೇಕಾಗುತ್ತೆ. ಪಟ್ಟಿ ಜಾಯಿನ್ ಮಾಡಿದ್ರೆ ಅದು ಸ್ವಲ್ಪ ಬೇವಿನ ಮರ ಸಿಗುಳುಕೊಳ್ಳೋದು ಜಾಸ್ತಿ. ಅದಕ್ಕೋಸ್ಕರ ಟೀಕ್ವುಡ್ನಲ್ಲೇ ಮಾಡಿಸ್ತಾಯಿದ್ದೀವಿ. ಟೀಕ್ವುಡಲ್ಲೇ ಬಂದು ಪಟ್ಟಿಗಳನ್ನು ಸೇರಿಸಲ್ಲ, ಕಂಪ್ಲೀಟ್ ಒಂದೇ ಪೀಸಲ್ಲಿರುತ್ತೆ, ಒಂದೇ ಹಲಿಗೆ ಇರುತ್ತೆ. ಸೊ ಫ್ಯೂಚರಲ್ಲಿ ಕಟ್ಟಾಗೋವಂಥದ್ದು ಏನೂ ಆಗೋಲ್ಲ. ಜೊತೆಗೆ ಕೆಳಗಡೆ ಕಾಲುಗಳನ್ನು ಕೊಟ್ಟು
ಏನಾದರೂ ಕಟ್ ಮಾಡಿದಾಗ ಅಂದರೆ ಇಲ್ಲೇನು ಕೊಟ್ಟಿದ್ದೀವಿ ಕಾಲುಗಳು ಈ ಥರ ಸ್ವಲ್ಪ ಹೈಟಲ್ಲಿ ಕೊಡ್ತಾಯಿದ್ದೀವಿ ಒಂದು ಸ್ವಲ್ಪ, ಯಾಕಂದರೆ ಕೆಳಗಡೆ ಏನಾದರೂ ತಟ್ಟೆ ಇಟ್ಕೊಳ್ಳೋಕ್ಕೆ ಅಥವಾ ಬಟ್ಲು ಇಟ್ಕೊಂಡು ಕಟ್ ಮಾಡಿ ಹಿಂಗೆ ತಳ್ಳಲಿಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಚಾಪಿಂಗ್ ಬೋರ್ಡ್ಗಳು ಕೂಡ ರೆಡಿ ಆಗ್ತಾಯಿದೆ. ಅದು ನೆಕ್ಸ್ಟ್ ವೀಕ್ ನಾನು ವಿಡಿಯೋ ಮಾಡ್ತೀನಿ, ಯಾರಿಗಾರು ಬೇಕಿದ್ರೆ ತಿಳಿಸಿ. ಸ್ಟಡಿ ಟೇಬಲ್ ತುಂಬ ಚೆನ್ನಾಗಿ ಕೇಳಿದ್ರಿ, ಅದು ಇನ್ನೊಂದು 10-15 ಡೇಸ್ ಆಗುತ್ತೆ, ಅದಾದಮೇಲೆ ಖಂಡಿತವಾಗ್ಲೂ ಮಾಡಿಸ್ಕೊಡ್ತೀನಿ. ಸೊ ಮನೆಗಳು ಯಾರಾದರೂ ಬೇಕಿದ್ರೆ ಡಿಸ್ಪ್ಲೇಲಿ ಬರ್ತಾ ಇರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲೂ ಕೂಡ ನಂಬರ್ ಹಾಕಿರ್ತೀನಿ, ವಾಟ್ಸಪ್ ಮೆಸೇಜ್ ಮಾಡಿದ್ರೆ ನಾನು ಡೀಟೇಲ್ಸನ್ನು ಕಳಿಸ್ಕೊಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು, ಬಹಳ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ಆಮೇಲೆ ಸ್ಕೂಲ್ ವಿಚಾರ ಕೇಳ್ತಾ ಇದ್ರಿ, ಇನ್ನೂ ಕೂಡ ಅವರು ನನಗೆ ಲೆಟ್ರ್ ಕೊಟ್ಟಿಲ್ಲ, ಫಾಲೋ ಅಪ್ ಮಾಡ್ತಾನೇ ಇದ್ದೀನಿ ನಾನು. ಇವತ್ತು ನಾಳೆ ಅಂತ ಇದ್ದಾರೆ, ಇನ್ನೂ ಕೂಡ ಅಫಿಷಿಯಲಾಗಿ ನನಗೆ ಅದು ಲೆಟ್ರ್ ಬಂದಿಲ್ಲ. ಬಂದಾಗ ಖಂಡಿತವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.